ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರ ಆಕ್ರೋಶ ಹುಂಕಾರ ಇದೀಗ ಮುಗಿಲು ಮುಟ್ಟುತ್ತಾ ಇದೆ. ಪ್ರವೀಣ್ ಶೆಟ್ಟಿ ಬಣದಿಂದ ಬಾಳೆಕುಂದ್ರಿ ಚಲೋ ಈಗ ಆರಂಭ ಮಾಡಲಾಗ್ತಾ ಇದೆ. ಮರಾಠಿ ದಾಂಧಲೆಯನ್ನ ಖಂಡಿಸಿ ಕನ್ನಡಿಗರು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾರೆ. ನಾವು ಬಾಳೆಕುಂದ್ರಿಗೆ ಹೋಗ್ತೀವಿ, ಬಾಳೆಕುಂದ್ರಿಯಲ್ಲಿ ಜನರನ್ನ ಸೇರಿಸಿ ನಮ್ಮ ಕನ್ನಡಿಗರ ಮೇಲೆ ಆಗಿರುವಂತಹ ದೌರ್ಜನ್ಯ, ಆ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲಿವರೆಗೂ ನಾವು ಹೋಗಿ ಒಂದು ಸಂದೇಶ ರವಾನೆ ಮಾಡ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಂದಾದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಲಿ. ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. MES ಗುಂಡ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತಹದ್ದು.
ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ವಾತಾವರಣ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ರೋಷಾವೇಶ, ಈ ಆಕ್ರೋಶ ಇದೆಲ್ಲವೂ ಕೂಡ ಸಹಜ. ಸ್ವಾಭಿಮಾನಿ ಕನ್ನಡಿಗರು ಇವತ್ತು ಬೀದಿಗಿಳಿದು ಯಾವ ಬಾಳೆಕುಂದ್ರಿಯಲ್ಲಿ ನಮ್ಮ ಓರ್ವ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಹಲ್ಲೆ ಮಾಡೋದರ ಜೊತೆಗೆ ಅಮಾನುಷವಾಗಿ ಅಮಾನವೀಯವಾಗಿ ಕನ್ನಡಿಗರನ್ನ ಅಪಮಾನ ಮಾಡೋದಕ್ಕೆ ಅಂತ ಪೋಕ್ಸೋದಂತಹ ಒಂದು ಪ್ರಕರಣ ದಾಖಲು ಮಾಡಿದ್ರು. ಅದರ ವಿರುದ್ಧ ಸಹಜವಾಗಿ ಕನ್ನಡಿಗರಲ್ಲಿ ಇದ್ದಂತಹ ಆಕ್ರೋಶ, ಆ ಆಕ್ರೋಶದ ಕಟ್ಟೆ ಒಡೆದು ಇವತ್ತು ಹೊರಬಂದಿದೆ. ಇನ್ನು ಇದೇ ಸಂದರ್ಭದಲ್ಲಿ ಯಾವ ಬಾಳೆಕುಂದ್ರಿಯಲ್ಲಿ ಹಲ್ಲೆ ಮಾಡಿದ್ರು ಅದೇ ಬಾಳೆಕುಂದ್ರಿಗೆ ನಾವು ಹೋಗ್ತೀವಿ. ಬಾಳೆಕುಂದ್ರಿ ಚಲೋ ಅನ್ನ ಹಮ್ಮಿಕೊಳ್ತೀವಿ. ಕನ್ನಡಿಗರೆಲ್ಲರೂ ಅಲ್ಲಿಗೆ ಹೋಗಿ ನಾವು ಸಂದೇಶ ಕೊಡ್ತೀವಿ ಅಂತ ಕನ್ನಡಿಗರು ತೆರಳೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಕೂಡ ಮುಂದಾದ್ರು. ಇನ್ನು ಪೊಲೀಸರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಇದೇ ಸಂದರ್ಭದಲ್ಲಿ ವಾಗ್ವಾದಕ್ಕೂ ಕೂಡ ಮುಂದಾದ್ರು. ಸ್ಥಳದಲ್ಲೇ ಕುಳಿತುಕೊಂಡು ಪ್ರತಿಭಟನೆಗೂ ಕೂಡ ಮುಂದಾದ್ರು. ಒಂದು ವೇಳೆ ನಮ್ಮನ್ನ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಗೂ ಸಿದ್ಧ ಅಂತ ಎಲ್ಲರೂ ಕೂಡ ಪೊಲೀಸರಿಗೂ ಕೂಡ ಎಚ್ಚರಿಕೆ ಕೊಡೋದಕ್ಕೆ ಅಂತ ಮುಂದಾದ್ರು.
ಇದೇ ಸಂದರ್ಭದಲ್ಲಿ ಕನ್ನಡ ಪರ ಚನ್ನಮಾರುತದಿಂದ ಬಾಳೆಕುಂದ್ರಿಗೆ ಒಂದು ಕರವೇ ಕಾರ್ಯಕರ್ತರು ಕರೆ ಕೊಟ್ಟಿದ್ರು. ಆ ಒಂದು ಬಾಳೆಕುಂದ್ರ ಮುತ್ತಿಗೆ ಕರೆಗೆ ಹೊರಟಂತ ಏನು ಈ ಕಾರ್ಯಕರ್ತರನ್ನ ಬೆಳಗಾವಿ ಚನ್ನಮಾರುತದಲ್ಲೇ ಒಂದು ಅವರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಯಾವುದೇ ರೀತಿಯ ಗಲಭೆಗಳಾಗಬಾರದು ಅಂತ ನಿಟ್ಟಿನಲ್ಲಿ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ. ಈಗ ಪ್ರವೀಣ್ ಶೆಟ್ಟಿ ಸೇರಿದಂತೆ 100ಕ್ಕೂ ಅಧಿಕ ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ DCP ರೋಹನ್ ಜಗದೀಶ್ ಸರ್ ಇದ್ದಾರೆ. ಸರ್, ಎಷ್ಟು ಜನ ವಶಕ್ಕೆ ತಗೊಂಡಿದ್ದಾರೆ? ಈಗಾಗಲೇ ಒಂದು 100 ಜನದ ಮೇಲೆ ವಶಕ್ಕೆ ಪಡೆದಿದ್ದೀವಿ. ಮುಂದಿನ ಕ್ರಮ ಜರುಗಿಸ್ತೀವಿ. ಬಾಳೆಕುಂದ್ರ ಮುತ್ತಿಗೆ ಹೊರಡ್ತಾ ಇದ್ರು, ಅವ್ರನ್ನಿಲ್ಲೇ ತಡೆದ್ರಿ. ಹೌದು, ಪ್ರಕರಣದಲ್ಲಿ ಏನು ಕೇಸನ್ನು ವಾಪಸ್ ಪಡ್ಕೊಂಡು ಅಂತ ಒಂದು ಯುವತಿ ಕುಟುಂಬಸ್ಥರು ವಿಡಿಯೋ ಕೂಡ ಮಾಡಿ ರಿಲೀಸ್ ಮಾಡಿದ್ದಾರೆ. ಹೌದು. ಹಾಗಾದ್ರೆ ಈ ಪ್ರಕರಣ ಈಗಾಗಲೇ ಬಿ ರಿಪೋರ್ಟ್ ಆಗ್ತಾ ಇದ್ರೆ ಹೇಗೆ ಸರ್? ಇದು ಆಲ್ರೆಡಿ ತನಿಖೆ ಹಂತದಲ್ಲಿ ಇದೆ. ಅದನ್ನ ಎಲ್ಲ ರೀತಿ ನಾವು ತನಿಖೆ ಮಾಡ್ತಿದ್ದೀವಿ. ಸೊ ಇದು DCP ಆದಂಥ ರೋಹನ್ ಜಗದೀಶ್ ಅಂತ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಏನು ಬೆಳಗಾವಿ ಚನ್ನಮಾರುತದಲ್ಲಿ ಕೆಲಕಾಲ ಒಂದು ಪೊಲೀಸರು ಮತ್ತು ಹೋರಾಟಗಾರರ ಮಧ್ಯೆ ಒಂದಿಷ್ಟು ಸಂಘರ್ಷ ಉಂಟಾಯಿತು. ಯಾವಾಗ ಪ್ರವೀಣ್ ಶೆಟ್ಟಿ ನೇತೃತ್ವದ ಬಣದ ಕಾರ್ಯಕರ್ತರೆಲ್ಲರೂ ಕೂಡ ಬಾಳೆಕುಂದ್ರ ಮುತ್ತಿಗೆ ಮುಂದಾದರು. ಆಗ ಪ್ರವೀಣ್ ಶೆಟ್ಟಿ ಸೇರಿದಂತೆ ಎಲ್ಲರನ್ನೂ ಕೂಡ ಈಗ ಏನು ಬಲವಂತವಾಗಿ ವಶಕ್ಕೆ ಪಡೆದು ಈಗ ಪೊಲೀಸರು ಬಸ್ನಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಪ್ರವೀಣ್ ಶೆಟ್ಟಿ ಬಣದ ಪ್ರತಿಭಟನೆ ಈಗ ಅಂತ್ಯ ಆಗಿದೆ. ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ನಾರಾಯಣಗೌಡ ನೇತೃತ್ವದ ಬಣ ಕೂಡ ಈಗ ಚನ್ನಮಾರುತಕ್ಕೆ ಬಂದು ಇಲ್ಲಿಂದ ಏನು ಬೆಳಗಾವಿ ಚಲೋ ಹೋರಾಟಕ್ಕೆ ಚಾಲನೆ ಕೊಡಲಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸಿ, TV5 ಬೆಳಗಾವಿ.
ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದು ಬರ್ತಾ ಇದೆ. ಅದೇ ರೀತಿಯಾಗಿ ಈ ಮರಾಠಿ ಭಾಷಿಗರ ಒಂದು ದೌರ್ಜನ್ಯ ಎಲ್ಲೇ ಮೀರ್ತಾ ಇರೋದ್ರಿಂದಾಗಿ ಇದೆಲ್ಲದಕ್ಕೂ ಕೂಡ ಈಗಲೇ ಫುಲ್ ಸ್ಟಾಪ್ ಬೀಳಬೇಕು. ಯಾಕಂದರೆ ಮತ್ತೆ ಮತ್ತೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿ ಮತ್ತೆ ಈ ರೀತಿಯಾದಂತಹ ಗಲಭೆಗಳನ್ನು ಎಬ್ಬಿಸುವಂತಹ ಕೆಲಸವನ್ನು ಮರಾಠಿ ಭಾಷಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತ ಕನ್ನಡಿಗರು ಇವತ್ತು ಆಗ್ರಹ ಮಾಡಿದ್ರು. ಅದೇ ರೀತಿಯಾಗಿ ಬಾಳೆಕುಂದ್ರಿಯಲ್ಲಿ ಯಾವ ಬಾಳೆಕುಂದ್ರಿಯಲ್ಲಿ ಹಲ್ಲೆ ಮಾಡಿದ್ರು, ಅದೇ ರೀತಿಯಾಗಿ ಯಾವ ಬಾಳೆಕುಂದ್ರಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಿದ್ರು, ಅದೇ ಬಾಳೆಕುಂದ್ರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟದ ಸಿಂಹಗಳು ಇವತ್ತು ಮುತ್ತಿಗೆ ಹಾಕೋದಕ್ಕೆ ಅಂತ ತೆರಳುತ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಅವರನ್ನು ತಡೆಯುವಂತಹ ಪ್ರಯತ್ನಕ್ಕೆ ಪೊಲೀಸರು ಮುಂದಾದರು. ಇದಕ್ಕೂ ಬಗ್ಗದಂತಹ ಕಾರ್ಯಕರ್ತರನ್ನ ಇವತ್ತು ಹರಸಾಹಸ ಪಟ್ಟು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ KSRTC ಬಸ್ಗಳಲ್ಲಿ ಅವರನ್ನು ತುಂಬಿಸಿ ಅಲ್ಲಿಂದ ಅಂದರೆ ಪ್ರತಿಭಟನಾ ಸ್ಥಳದಿಂದ ತೆರವು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ನಿಲ್ಲೋದಿಲ್ಲ. ಎಲ್ಲಿವರೆಗೆ ಮರಾಠಿ ಭಾಷಿಕರು ನಾಡದ್ರೋಹಿಗಳು ಪಾಠ ಕಲಿಯೋದಿಲ್ಲ ಅಲ್ಲಿವರೆಗೆ ಪ್ರತಿಭಟನೆ ಮುಂದುವರಿತಾನೇ ಇರುತ್ತೆ.